5555 OTP. ಬಾಯ್ ಮಮ್ಮಿ, ಹುಷಾರಾಗೋ ಬನ್ನಿಮ್ಮ. ಸಿ ಯು, ಟಾಟಾ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ರಾಕಿ ರಾಕೇಶ್ ಯೂಟ್ಯೂಬ್ ಚಾನಲ್ ಗಾಯ್ಸ್. ಲಾಸ್ಟ್ ವಿಡಿಯೋದಲ್ಲಿ ಇಲ್ಲಿಂದ ಊಟ ಮಾಡ್ಕೊಂಡು ಹೊರಟಿದ್ದು. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸುಸ್ವಾಗತ ರಾಕಿ ಯೂಟ್ಯೂಬ್ ಚಾನಲ್ಗೆ. ಸೊ ಇವಾಗ ಡೈರೆಕ್ಟಾಗಿ ನಮ್ಮಮ್ಮನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಕಾರು ನಮ್ಮ ಬಡ್ಡೀಸ್ ಅಡ್ಡದಲ್ಲಿದೆ. ಸೊ ನಾನು ಆ ಕಾರ್ನ ತೊಗೊಂಡು ನಮ್ಮಮ್ಮನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕು. ಇವಾಗ ಬನ್ನಿ, ನಮ್ಮ ಬಡ್ಡೀಸ್ ಅಡ್ಡ ತೋರಿಸ್ತೀನಿ ಹೆಂಗಿದೆ ಅಂತ. ಹಾಂ ನೋಡಿ, ಇದೇ ಬಡ್ಡೀಸ್ ಅಡ್ಡ. ಎಲ್ಲ ಬಡ್ಡೀಸ್ ಗಾಡಿಗಳು, ಕಾರ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಎಲ್ಲದೂ ಇಲ್ಲೇ ಇರುತ್ತೆ. ಆಫೀಸು ಸಹ ಇಲ್ಲೇ ಇರುತ್ತೆ. ಒಂದು ಸಲ ಆಫೀಸ್ ಹೆಂಗಿದೆ, ಗಾಡಿಗಳೆಲ್ಲ ಹೆಂಗಿದೆ ಅಂತ ಒಂದು ಸಲ ನೀವೇ ನೋಡ್ಕೊಂಬನ್ನಿ. ಸೊ ನೋಡಿದ್ರಲ್ಲ ನಮ್ಮ ಬಡ್ಡೀಸ್ ಅಡ್ಡ ಹೆಂಗಿದೆ ಅಂಥೇಳಿ. ಆಫೀಸು ಸಹ ಇಲ್ಲೇ ಇದೆ. ಸೊ ಇವಾಗ ನಾವು ಬಂದಿರೋ ಕೆಲಸ ಮಾಡೋಣ. ಇವಾಗ ಕಾರ್ ಬೇಕಿತ್ತು, ಕಾರ್ ಸಿಕ್ಕಿದೆ. ಇವಾಗ ಡೈರೆಕ್ಟ್ ಕಾರ್ ತೊಗೊಂಡು ಸೀದಾ ನಮ್ಮ ಮಮ್ಮಿ ಹತ್ರ ಹೋಗೋಣ. ಗಾಡಿ ಫುಲ್ ಕ್ಲೀನಾಗಿದೆ ಅಂದ್ಕೊಂಡೆ, ನಾನೇ ತೊಳ್ಕೊಬೇಕಾಯಿತು. ಅರ್ಜೆಂಟಲ್ಲಿ ನಾನು ನೋಡ್ಕೊಂಡಿಲ್ಲ, ಫುಲ್ ಗಲೀಜಾಗ್ಬಿಟ್ಟಿದೆ ಗಾಡಿ. ಪರವಾಗಿಲ್ಲ, ಫಸ್ಟು ಡ್ರಾಪ್ ಮಾಡಿ ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತೆ. ಬನ್ನಿ ಹೋಗೋಣ. ಇವಾಗ ಸೀದಾ ನೈಸ್ ರೋಡಿಗೆ ಹೋಗಿ ನೈಸ್ ರೋಡಿಂದ ಸೀದಾ ಮನೆ ಕಡೆ ಹೋಗೋದು. ಸೊ ಗೈಸ್, ನಾನೊಂದು ಮಿಸ್ಟೇಕ್ ಮಾಡಿದೆ. ಇದು ನೈಸ್ ರೋಡ್ ಅಂತೇಳಿ, ಸಾರಿ, ವೆರಿ ಸಾರಿ. ಇದು ನೈಸ್ ರೋಡ್ ಅಲ್ಲ. ಯಾವಾಗಲೂ ಬೆಂಗಳೂರಲ್ಲಿ ಜಾಸ್ತಿ ಇದ್ದು ಅಭ್ಯಾಸ, ಅಲ್ಲಿ ಮಾತಾಡೋ ಅಭ್ಯಾಸ. ಸೊ ಹಂಗಾಗಿ ನೈಸ್ ರೋಡ್ ಅಂತ ಬಂತು. ಇದು ನೈಸ್ ರೋಡ್ ಅಲ್ಲ, ಮೈಸೂರಿನ ಔಟರ್ ರಿಂಗ್ ರೋಡ್. ಬಟ್ ಹೇಳಬೇಕಂದ್ರೆ ಬೆಂಗಳೂರಿಗಿಂತ ಮಸ್ತಾಗಿದೆ ರೋಡು, ಮತ್ತು ಅಷ್ಟೇ ವಿಶಾಲವಾಗಿದೆ. ಗಾಡಿ ಓಡಿಸೋದು ಹೊಸ್ದಾಗಿ ಕಲ್ತಿರೋರಿಗೆ ಮಾತ್ರ ಮಾಡಿಸಿದ ರೋಡು. ಎಲ್ಲ ಬಂದು ಇಲ್ಲೇ ಕಲಿಬೋದು. ಇವಾಗ ನಮ್ಮ ಮಮ್ಮಿನ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಮ್ಮ ನೋಡ್ಕೊಳೈತಿ. ನಿಮ್ಮ ಅಮ್ಮೇಲೆ ದುಡ್ಕೊ. ಅಯ್ಯೋ, ಎಲ್ಲಿ ಕೂತ್ಬಿಟ್ಟು ಅವಳು. ನಿಮ್ಮ ಅಕ್ಕ ಬಕ್ಕ ಇತ್ತು, ಅವಳು ಹೋಗೋಣ ನಂತರ ಮುಂದಕ್ಕೆ. ನಮ್ಮಮ್ಮ ಹೋಗ್ಬೇಕಾರೆ ವೀಲ್ ಚೇರಲ್ಲಿ ಹೋಗ್ಬಿಟ್ಲು, ಬಂದ್ಬಿಟ್ಟು ಹಿಂಗೆ ಮಲ್ಗವಳೆ. ಆಪ್ರೇಷನ್ ಆಗ್ಬಿಟ್ಟೈತೆ. ಹೆಂಗೈತೆ ಈಗ? ಹಿಂಗಂದ್ರೆ ದರದಾಡ್ಸಿರಿ. ಆರಾಮಲ್ಲ? ಕಾಲೆಲ್ಲ ಚಾಚಿಗೆ ಅವ ಇನ್ನು ಹೇಳ್ದಂಗೆ ಕಾಲ ಮೇಲೆ ಕಿಂತಿ. ಇವಳು ಮೊದ್ಲಿಂದಾನು ಬಾಯಿ, ಇವಾಗ್ಲೂ ಬಾಯಿ. ಎಲ್ಲಿ ನಿಲ್ಬಿಟ್ರು ಮಾತಾಡೋದು ಮಾತ್ರ ಬಿಟ್ಟಿಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ರೋಸಿ ರೇಮಂಡ್ ಡಿಸ್ಕೌಂಟ್ ಸೇಲ್. ಹಾಯ್ ಫ್ರೆಂಡ್ಸ್, ಇವತ್ತು ಎಷ್ಟನೇ ದಿನ? 3ನೇ ದಿನ ಆಪ್ರೇಷನ್ ಆಗಿ ಮನೆಯಿಂದ ರೆಡಿಯಾಗಿ ಹೋಗೋದೇ ಕೆಲಸ ಆಗ್ಬಿಟ್ಟೈತೆ. ಅಡುಗೆ ಮಾಡ್ಕೊಳ್ಳೋದು, ಹೋಗೋದು ಮಧ್ಯಾಹ್ನಕ್ಕೆ. ಇವತ್ತು ಸ್ಪೆಷಲ್ ಫ್ರೆಂಡ್ ಒಬ್ಬರು ಮಮ್ಮನ್ನ ನೋಡ್ಕೊತವ್ರೆ. ಇಬ್ಬರು ಇಲ್ಲಿ ಮಜಾ ಮಾಡ್ಕೊಂಡು, ಮಾಮೂಲು ಸಿಕ್ಕೊಂಡು, ಸ್ನಾನ ಮಾಡ್ಕೊಂಡು, ಸೆಂಟ್ ಹೊಡ್ಕೊಂಡು, ರೋಡ್ ಅಡ್ಡಾಡ್ಕೊಂಡು ತಿರ್ಕೊಂಡು ಹೋಗ್ತಾಯಿದ್ದೀವಿ. ಚೆನ್ನಾಗಿ ಕಾಣಿಸ್ತೀನಿ. ಇವಾಗ ಸೀದಾ CSU ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ. ಬ್ಯಾಂಕಲ್ಲಿ ಹೋಗ್ಬಿಟ್ಟು ಪಾಸ್ಬುಕ್ಕಿಗೆ ಅಪ್ಲೈ ಮಾಡಿ ಆಮೇಲೆ ಸೀದಾ ಹಾಸ್ಪಿಟಲ್ಗೆ ಹೋಗ್ತೀವಿ. ಹಾಸ್ಪಿಟಲಲ್ಲಿ ಸಿಗ್ತೇನೆ. ನಮ್ಮಮ್ಮ ನೋಡಿದಾಗ ಹೊಡಿದ್ಬಿಡ್ತು ನೋಡಿ ಎಲ್ಲರೂ. ಕುಯ್ದಾಕ್ಬಿಡ್ತೀನಿ.
ಎತ್ಕೂತ್ಕ ಇನ್ನೂ ಸ್ವಲ್ಪ ಹಿಂಗೆ ಇವೆಲ್ಲ ಹಾಕಕ್ಕೆ ಮಾಡ್ತಾರೆ ನಮ್ಮಮ್ಮ ನಮ್ಮಮ್ಮನೇ ಹೇಳಿದ್ರು ಮಾಡು ಅಂತ. ಬನ್ನಿ ಫ್ರೆಂಡ್ಸ್, ನಾರಾಯಣ ಪಲಾವ್. ಹಾಯ್ ಗಾಯ್ಸ್, ನಮ್ಮಮ್ಮ ಊಟ ತಂದು ಕೊಟ್ಟರೆ ಕ್ವಾಲಿಟಿ ಚೆಕ್ ಮಾಡ್ತೀವಿ. ಹಿಂಗಿದೆ ಕ್ವಾಲಿಟಿ ಚೆಕ್ ಮಾಡ್ತಾ ಇಲ್ಲ, ಕ್ವಾಲಿಟಿ ಚೆಕ್ ಮಾಡೋಣ ಇರ್ತಲ್ಲ, ಅರ್ಧ ಮುಗಿಸಂಗ್ ಕಾಣ್ತವನೆ, ಅರ್ಧ ಮುಗಿಸ್ತದೇನೆ ಫ್ರೆಂಡ್ಸ್. ಅಮ್ಮಂಗೆ ಊಟಕ್ಕೆ ಏನೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಈ ತರ ಕೊಟ್ಟಿದ್ದಾರೆ. ಅದ್ರಲ್ಲಿ ನಮ್ಮ ಅಣ್ಣ ಕಳ್ಬೇಕು ನಂಗೆ ಒಂದೊಂದೇ ಚೂರು ಅರ್ಧ ತಿಂದು ಮುಗಿಸ್ತವನೆ. ಮಮ್ಮಿ ವಿಡಿಯೋ ಮಾಡ್ತಾಳಮ್ಮ, ತಿಂತವಾಗಿ ಮತ್ತು ತಿಂಚೆ ನೋಡಿ ಫ್ರೆಂಡ್ಸ್, ಈ ಕಾಳ್ಬಡಿ ಮಗ ತಿನ್ನೋದನ್ನ ಡಾಕ್ಟ್ರ್ ಅವ್ರಿಗೆ ಅಂತ ಕೊಟ್ಟಿರೋದನ್ನ. ಸೊ ಗಾಯ್ಸ್, ಸತತ 3-4 ದಿನದಿಂದ ನಮ್ಮಮ್ಮನ ಹಾಸ್ಪಿಟ್ಲಿಗೆ ಇಟ್ಕೊಂಡು 12th ಆಪ್ರೇಷನ್ ಆಯಿತು. ಆಪ್ರೇಷನ್ ಆಗಿ 2 ಡೇಸು ಹಾಗೆ ವಾರ್ಡಲ್ಲಿ ಇಟ್ಕೊಂಡಿದ್ರು. ಸೊ ಅಲ್ಲಿಂದ ಡಿಸ್ಚಾರ್ಜ್ ಆಗಿ 3ನೇ ದಿನಕ್ಕೆ ನಾವು ಹಾಸ್ಪಿಟಲಿಂದ ಮನೆ ಕಡೆ ಹೋಗ್ತಾ ಇದ್ದೀವಿ. ನಮ್ಮಮ್ಮಂಗೆ ಏನು ಸಿಕ್ಕಿತೋ ಇಲ್ಲೋ ಗೊತ್ತಿಲ್ಲ, ಆಪ್ರೇಷನ್ ಮಾಡಿಸಿರೋದು ಅರ್ಧ ನಾನು ಫುಲ್ ಹುಷಾರಾಗಿಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ನನ್ನ ಮಗನ ಮದುವೆಲಿ ಜೂಮ್ ಜಾಮ್ ಅಂತ ಓಡಾಡ್ಬೋದು ಅನ್ನೋ ಖುಷಿಗೆ ನಮ್ಮಮ್ಮ, ಅಂದರೆ ಅಷ್ಟು ವರ್ಷದಿಂದ ಕಾಯ್ತಿದ್ಲು ಯಾವಾಗ ಆಪ್ರೇಷನ್ ಆಗುತ್ತೋ, ಯಾವಾಗ ಚೆನ್ನಾಗಾಗ್ತೀನೋ ಅಂತ. ಸೊ ಆ ಫೈನಲ್ ಡೇ ಇದು. ಆಪ್ರೇಷನ್ ಆಗಿ ಒಳಗಡೆ ಭಾಳ ಖುಷಿ ಐತಿ. ನಮಗೆ ಭಯ ಇತ್ತು ಏನಾಗುತ್ತೋ ಅಂತ, ಬಟ್ ನಮಗೆ ಇಲ್ಲದೆ ಇರೋ ಒಂದು ಭಯ ನಮ್ಮಮ್ಮಗೆ ಇರಲಿಲ್ಲ, ನಮಗಿತ್ತು. ಮೇ ಬಿ ನನಗೆ ನನ್ನ ತಂಗಿಗೆ ಜಾಸ್ತಿನೇ ಇತ್ತು. ನಮ್ಮ ಪಕ್ಕದ ಮನೆ ಮೇಘಾಗಂತೂ ತುಂಬಾ ಇತ್ತು. ಸೊ ಇಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಸೊ ಇಲ್ಲಿಂದ ಬೇಗ ಮನೆಗೆ ಹೋಗೋಣ, ಮನೆಗೆ ಸಿಗ್ತೀನಿ ಬನ್ನಿ. ಮಗದಿರೋ ಫಿಲಮ್ನ ಹೀರೋಯಿನ್ ಅಂತ ಮಾಡಿದ್ಯಲ್ಲ, ನೆನಪಾತೀವಿ. ಎಡಗಲ್ಲಿದೆ, ಹೋಗಿ 3 ಕೊಡಿ ಸ್ವಲ್ಪ. ಇದು ಅಲ್ಲ 3 ಇವನು ನನ್ನ ಹಾಸ್ಪಿಟಲ್ನಿಂದ ಕೋಳಿ ತರ ಎತ್ಕೊಂಡು ಬಂದಿದ್ದಾನೆ, ಕೋಳಿ ತರ. ಸೊ ಗಾಯ್ಸ್, ಫೈನಲಿ ನಮ್ಮ ಅಮ್ಮನ ಕರ್ಕೊಂಡು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಬಂದ್ವಿ. ಯಾವುದೇ ತೊಂದರೆ ಇಲ್ದಂಗೆ ಮನೆವರೆಗೂ ಕರ್ಕೊಂಬಂದಿದ್ದೀನಿ, ಅದು ನನ್ನ ಡ್ರೈವಿಂಗಲ್ಲಿ. ಅಂದರೆ ಅಷ್ಟೊಂದು ಬ್ಯಾಡಾಗಿ ಮಾಡಲ್ಲ, ಓಕೆ. ಸೊ ಫೈನಲಾಗಿ ಕೇಳ್ಕೊಳ್ಳೋದೊಂದೇ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ವೀಡಿಯೋ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.